ನಮಸ್ಕಾರ ಗುರುಗಳು ನಮಸ್ಕಾರ. ನೀವು ಇಲ್ಲಿ ಹೆಂಗೆ ಈ ನದಿ ಹತ್ತಿರ ಬಂದು ನಿಸರ್ಗ ಸೌಂದರ್ಯವನ್ನು ನೋಡ್ಬೇಕು ಅಂದ್ಕೊಂಡಿದ್ದೀವಿ. ಆ ನಿಸರ್ಗದಲ್ಲಿ ದೇವರನ್ನು ಕಾಣಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಒಂದು 10 ನಿಮಿಷ ಇಲ್ಲಿ ಬಂದು ಆ ನಿಸರ್ಗದ ದರ್ಶನವನ್ನು ಮಾಡಿ ಹೋಗ್ಬೇಕಂತ ಬಂದಿದ್ದೀನಿ. ಅನ್ನೊಂದು ಪ್ರಶ್ನೆ ಇದೆ. ಓಕೆ, ಏನು ಪ್ರಶ್ನೆ? ಮಂದಿ ಎಲ್ಲರೂ ದೇವ್ರು ಎದಾನೋ ಇಲ್ಲೋ ಅಂತ ಕೇಳ್ತಿರ್ತಾರೆ. ಅದ್ರ ಬದಲು ಒಂದಿಷ್ಟು ಮಾಹಿತಿ ಕೊಟ್ಟರೆ ಚಲೋ ಆಗ್ತದೆ. ಓಕೆ, ಎಲ್ಲರಿಗೂ ಸಂತೋಷ ಆಗ್ತದೆ. ದೇವ್ರ ಬಗ್ಗೆ ನಿಮ್ಮ ಪ್ರಶ್ನೆ, ದೇವ್ರ ಇದಾನೋ ಅಥವಾ ಇಲ್ಲ ಅಂತಲೇ ನಿಮ್ಮ ಪ್ರಶ್ನೆ. ಭಾಳಷ್ಟು ಜನರ ಪ್ರಶ್ನೆನೇ ಇದು. ಯಾಕಂದರೆ ಈಗಿನ ಕಲಿಯುಗದಲ್ಲಿ ದೇವರನ್ನ ನಂಬಿಕೆ ಬಹಳಷ್ಟು ಜನ ನಂಬೋದಿಲ್ಲ. ಆದರೂ ಸಹಿತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆ ಪ್ರಶ್ನೆಗೆ ಉತ್ತರ ಒಂದು ಕತೆ ಮುಖಾಂತರ ಹೇಳಿದ್ರೆ ಆಗುತ್ತಾ? ಓಕೆ, ನಾನು ಕತೆ ಹೇಳ್ತೀನಿ. ಆ ಕಥೆಯಲ್ಲಿನೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಂತ ನೀವು ಹುಡುಕಬೇಕು. ಓಕೆ, ಒಂದು ಅಕ್ಬರ್ ಮತ್ತು ಬೀರ್ಬಲ್ ರಾಜ. ಅಕ್ಬರ್ನ ಆಸ್ಥಾನ ಬಹಳಷ್ಟು ವಿದ್ವಾಂಸರು ಪಂಡಿತರೆಲ್ಲ ಇರ್ತಾರೆ. ಅಲ್ಲಿ ಬೀರ್ಬಲ ಮಂತ್ರಿ. ಅವನಿಗೆ ಸಹಿತ ಈ ಪ್ರಶ್ನೆ ಕಾಡುತ್ತೆ. ಏನಪ್ಪ ಅಂದರೆ, ದೇವ್ರು ನಿಜವಾಗ್ಲೂ ಇದಾನ? ಕ್ವಶನ್ ಮಾರ್ಕ್, ಅಲ್ಲಿ ಪ್ರಶ್ನಾರ್ಥಕ. ಏನಂದರೆ, ದೇವ್ರು ನಿಜವಾಗ್ಲೂ ಇದಾನ? ದೇವ್ರು ಇದಾನ ಅಂದರೆ ಎಲ್ಲಿದ್ದಾನೆ ಮತ್ತು ದೇವ್ರು ಏನು ಮಾಡ್ತಾನೆ? 3 ಪ್ರಶ್ನೆ. ಏನಂದರೆ, ದೇವ್ರು ಇದಾನ ಅಥವಾ ಇಲ್ಲ, ಅಥವಾ ದೇವ್ರು ಇದಾನ ಅಂದರೆ ಎಲ್ಲಿದ್ದಾನೆ, ಮತ್ತು ದೇವ್ರು ಏನು ಮಾಡ್ತಾನೆ, ಈ ಸದ್ಯ ಏನು ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಬಹಳ ಒಂದು ಸುಂದರವಾದಂತಹ ಒಂದು ಕಥೆ ಮುಖಾಂತರ ನಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಇಟ್ಕೊಂಡು ಅಕ್ಬರ್ ರಾಜ ಒಂದು ಡಂಗುರವನ್ನು ಸಾರ್ತಾನೆ. ಏನಂದರೆ, ತನ್ನ ರಾಜ್ಯದಲ್ಲಿ ಈ 3 ಪ್ರಶ್ನೆಗೆ ಯಾರು ಉತ್ತರವನ್ನು ಕೊಡ್ತಾರೆ ಆ ಪಂಡಿತನಿಗೆ ಅಥವಾ ಆ ವ್ಯಕ್ತಿಗೆ, ಉತ್ತರ ಹೇಳಿರುವಂತಹ ವ್ಯಕ್ತಿಗೆ ನನ್ನ ಅರ್ಧ ರಾಜ್ಯವನ್ನು ನಾನು ಕೊಡ್ತೀನಿ ಅಂತ ಒಂದು ಘೋಷಣೆ ಮಾಡಿ ಡಂಗುರವನ್ನು ಸಾರ್ತಾನೆ. ಆ ಡಂಗುರ ಇಡೀ ತನ್ನ ರಾಜ್ಯ ತುಂಬೆಲ್ಲ ಡಂಗುರ ಹೊಡಿಸ್ತಾರೆ. ಅಲ್ಲಿ ಜ್ಞಾನಿಗಳು, ವಿದ್ವಾಂಸರು, ಪಂಡಿತರು ಎಲ್ಲರನ್ನ ಆಹ್ವಾನಿಸ್ತಾನೆ. ಎಲ್ಲರ ಕಡೆಯಿಂದ ಪ್ರಶ್ನೆಯನ್ನು ಕೇಳ್ತಾನೆ. ಏನು ಪ್ರಶ್ನೆ ಅಂದರೆ, ದೇವ್ರು ನಿಜವಾಗ್ಲೂ ಇದಾನ ಅಥವಾ ದೇವ್ರು ಇದಾನ ಅಂದರೆ ಎಲ್ಲಿದ್ದಾನೆ, ಮತ್ತು ದೇವ್ರು ಏನು ಮಾಡ್ತಾ ಇದ್ದಾನೆ ಅಂತ ಅವ್ರ ಪ್ರಶ್ನೆ. ಪ್ರತಿಯೊಬ್ಬರು ಬರ್ತಾರೆ, ತಮ್ಮದೇ ಆದಂಥ ಜ್ಞಾನವನ್ನು ಪಡ್ಕೊಂಡಿರುವಂಥ ರೀತಿ ಆ ದೇವರ ಬಗ್ಗೆ ಒಂದು ಹೇಳ್ತಾರೆ. ಆದರೆ ಆ ಅಕ್ಬರ್ ರಾಜನಿಗೆ ಯಾರು ಉತ್ತರನೂ ಸರಿ ಅನಿಸಲ್ಲ. ಅವಾಗ ಇನ್ನೇನು ಮಾಡಬೇಕು, ಮತ್ತೆ ಯಾರು ಈ ಉತ್ತರ ಹೇಳ್ತಾರೆ ಅಂತ ಮತ್ತೆ ದಿನಗಳು ಕಳೀತಾ ಇರುತ್ತೆ. ಬೀರ್ಬಲ್ ಮಂತ್ರಿ, ಅಕ್ಬರ್ನ ಮಂತ್ರಿ ಬೀರ್ಬಲ್ ತನ್ನ ದನಗಳ ಅಥವಾ ಕುದುರೆ ಒಂದು ಮನೆ ಇರುತ್ತೆ, ಅದರಲ್ಲಿ ಆ ಕಡೆ ಒಮ್ಮೆ ಈ ಕಡೆ ಹೋಗ್ತಾ ಇರ್ತಾನೆ ಟೆನ್ಷನ್ನಲ್ಲಿ. ಏನಂದರೆ, ನಮ್ಮ ಅಕ್ಬರ್ ರಾಜ ಎಷ್ಟು ಹುಚ್ಚ, 3 ಪ್ರಶ್ನೆ ಸಲುವಾಗಿ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾನೆ. ಯಾರಾದರೂ 3 ಪ್ರಶ್ನೆ ಉತ್ತರ ಹೇಳಿಬಿಟ್ರೆ ಅರ್ಧ ರಾಜ್ಯ ಹೋಗಿಬಿಡುತ್ತೆ ಅಂತ. ಅವಾಗ ಅಲ್ಲಿ ಒಬ್ಬ ಸಂತ ಮನುಷ್ಯ, ಒಬ್ಬ ಜ್ಞಾನಿ ಮನುಷ್ಯ ಆ ಬೀರ್ಬಲ್ನ ಹತ್ರ ಕೆಲಸಕ್ಕಿರ್ತಾನೆ. ಕುದುರೆ ವ್ಯವಸ್ಥೆಯನ್ನು ಮಾಡುವಂತಹ ಮನುಷ್ಯ, ಪ್ರತಿದಿನ ಕುದುರೆಗೆ ಮೇವು ಹಾಕೋದು, ತೊಳೆಯೋದು ಅಂತ ಮಾಡುವಂಥ ಮನುಷ್ಯ ಜ್ಞಾನಿಯಾಗಿರ್ತಾನೆ. ಆದರೆ ಬೀರ್ಬಲ್ನ ಹತ್ರ ಕೆಲಸಕ್ಕಿರ್ತಾನೆ. ಅವಾಗ ಮಂತ್ರಿ ಹತ್ರ ಬಂದು, ಯಾಕ್ರಿ ಸಾಹುಕಾರ ಮತ್ತು ನೀವು ಟೆನ್ಷನ್ನಲ್ಲಿದ್ದಾರೆ, ಏನು ನಿಮ್ಮ ಟೆನ್ಷನ್ ಕಾರಣ ಅಂತ ಕೇಳಿದಾಗ ಅಕ್ಬರ್ ರಾಜ 3 ಪ್ರಶ್ನೆ ಹಾಕಿದ್ದಾನೆ. ಏನಂದರೆ, ದೇವ್ರು ಇದಾನೋ ಅಥವಾ ಇಲ್ವೋ, ದೇವ್ರು ಇದಾನ ಅಂದರೆ ಎಲ್ಲಿದ್ದಾನೆ, ಮತ್ತು ದೇವ್ರು ಏನು ಮಾಡ್ತಾ ಇದ್ದಾನೆ ಅಂತ. ಆ ಪ್ರಶ್ನೆನ ಹಾಗಾದರೆ ನಾನು ಉತ್ತರ ಹೇಳ್ತೀನಿ ಅಂತ ಹೇಳ್ತಾನೆ. ಅಷ್ಟೆಲ್ಲ ಜ್ಞಾನಿಗಳು, ವಿದ್ವಾಂಸರೆಲ್ಲ ಹೇಳಿದ್ರು ಸಹಿತ ಅಕ್ಬರ್ ರಾಜ ಒಪ್ತಾ ಇಲ್ಲ. ಮತ್ತು ನಿನ್ನ ಪ್ರಶ್ನೆಗೇನು ಉತ್ತರ ಒಪ್ಪೋದಿಲ್ಲ, ಮತ್ತು ನಿನಗೇನು ಉತ್ತರ ಗೊತ್ತಿದ್ದು ನನಗೆ ಹೇಳು ಅಂತ ಹೇಳ್ತಾನೆ. ಅವಾಗಿಲ್ಲ, ಪ್ರಶ್ನೆ ಯಾರ್ದು? ರಾಜಂದು. ಅದಕ್ಕೆ ಉತ್ತರ ನಾನೇ ಹೇಳ್ತೀನಿ, ರಾಜನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ. ಅವಾಗ ಅವನು ಹೊಲಸಾದ ಬಟ್ಟೆ, ನಾನು ಇದೇ ರೀತಿ ಬರೋದು ಅಂತ ಹೇಳಿ ಆ ಬೀರ್ಬಲ್ ಜೊತೆ ಆಸ್ಥಾನಕ್ಕೆ ಬರ್ತಾನೆ. ಹರಿದ ಬಟ್ಟೆ, ಹೊಲಸು ಬಟ್ಟೆ ಹಾಕೊಂಡು ಬರ್ತಾನೆ. ಎಲ್ಲ ಮಂತ್ರಿಗಳು, ಜ್ಞಾನಿಗಳು ಸಿಂಹಾಸನದ ಮೇಲೆ ಅಕ್ಬರ್ ಕುಳಿತುಕೊಂಡಿರ್ತಾನೆ. ಅವಾಗ ಇವರಿಬ್ಬರು ಬರೋದನ್ನು ನೋಡಿ, ಇವ್ನು ಯಾಕೆ ಕರ್ಕೊಂಡು ಬಂದ್ರಿ ಅಂತ ಅಕ್ಬರ್ ರಾಜ ಕೇಳ್ತಾನೆ. ನಿಮ್ಮ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರ ಹೇಳೋ ಸಲುವಾಗಿ ಈ ವ್ಯಕ್ತಿನ ಕರ್ಕೊಂಡು ಬಂದಿದ್ದೀನಿ. ಈ ವ್ಯಕ್ತಿ ನಿಮ್ಮ 3 ಪ್ರಶ್ನೆಗೆ ಉತ್ತರ ಹೇಳ್ತಾನೆ ಖಂಡಿತ ಅಂತ ಹೇಳಿದಾಗ ಎಲ್ಲರೂ ನಕ್ಕ ಬಿಡ್ತಾರೆ. ಯಾಕಂದರೆ ನಾವು ಇಷ್ಟೆಲ್ಲ ಜ್ಞಾನಿಗಳು, ಎಲ್ಲರೂ ಸಹಿತ ಪ್ರಶ್ನೆಗಳು ಉತ್ತರ ಹೇಳಿದ್ರು ಸಹಿತ ಇವು ಒಪ್ತಾ ಇಲ್ಲ. ಮತ್ತು ಈ ಹೊಲಸಾದ ಬಟ್ಟೆ ಹಾಕಿರುವಂತಹ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಏನು ಪ್ರಶ್ನೆಗೆ ಉತ್ತರ ಗೊತ್ತಿದ್ದು ಅಂತ ಹೇಳಿದಾಗ, ಅವಾಗ ನೀವು ಪ್ರಶ್ನೆ ಆದರೂ ಕೇಳಿ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ಅಕ್ಬರ್ ರಾಜ ಸಿಂಹಾಸನದ ಮೇಲೆ ಕೂತಿರುವಂಥ ರಾಜ ಪ್ರಶ್ನೆ ಕೇಳ್ತಾನೆ. ಏನಂದರೆ, ದೇವ್ರು ಇದಾನೋ ಅಥವಾ ಇಲ್ವೋ, ದೇವ್ರು ಇದಾನ ಅಂದರೆ ಎಲ್ಲಿದ್ದಾನೆ, ಮತ್ತು ದೇವ್ರು ಏನು ಮಾಡ್ತಾ ಇದ್ದಾನೆ, ಈ 3 ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತ ಹೇಳ್ತಾನೆ. ಆದರೆ ಉತ್ತರ ಹೇಳುವಂತಹ ವ್ಯಕ್ತಿ ಒಂದು ಕಂಡೀಷನ್ ಹಾಕ್ತಾನೆ. ಏನಂದರೆ, ಉತ್ತರ ಹೇಳುವಂತಹ ವ್ಯಕ್ತಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಬೇಕು
ಮತ್ತು ಪ್ರಶ್ನೆ ಕೇಳುವಂಥ ವ್ಯಕ್ತಿ ಸಿಂಹಾಸನದಿಂದ ಕೆಳಗಿಳಿದ ಪ್ರಶ್ನೆ ಕೇಳಬೇಕು ಅಂತ. ಯಾಕಂದರೆ ಯಾವುದೇ ಒಂದು ಆಸನದ ಮೇಲೆ ಕುಳಿತುಕೊಳ್ಬೇಕಾಗಿತ್ತಂದರೆ ಪಟ್ಟಾಭಿಷೇಕ ಆಗಲೇಬೇಕು. ಮಠಾಧಿಪತಿಗಳಾಗಲಿ ಅಥವಾ ರಾಜನಾಗಲಿ ಆ ಪಟ್ಟಾಭಿಷೇಕ ಆಗದೆ ಹೋಯ್ತಂದ್ರೆ ಪೆಟ್ಟಾದ ಮೇಲೆ ಕುಳಿತುಕೊಳ್ಳೋ ಅಧಿಕಾರ ಇಲ್ಲ. ಎಲ್ಲರೂ ಸಹಿತ ಇದಕ್ಕೆ ಒಪ್ಕೊಳ್ಳಲ್ಲ. ಆದರೆ ಅಕ್ಬರ್ ರಾಜ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಸಾಕು ಅಂತ ಎಲ್ಲರನ್ನು ಸಮಾಧಾನ ಮಾಡಿಸಿ ಆ ವ್ಯಕ್ತಿಯನ್ನು ಯಾವುದೇ ಪಟ್ಟಾಭಿಷೇಕ ವಿಧಾನ ಇಲ್ಲದೆ ವ್ಯಕ್ತಿಯನ್ನು ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ಮತ್ತು ಪ್ರಶ್ನೆಯನ್ನು ನೀ ಪ್ರಶ್ನೆ ಕೇಳು ಅಂತ ಹೇಳ್ತಾನೆ. ಅವು ಪ್ರಶ್ನೆ ಕೇಳು ಅಂತ ಹೇಳಿದಾಗ ಏನು ಪ್ರಶ್ನೆ ಅಂದರೆ ಮೊದಲನೇ ಪ್ರಶ್ನೆ, ದೇವರಿದಾನೋ ಅಥವಾ ಇಲ್ಲವೋ? ಹೌದಾ, ಈ ಪ್ರಶ್ನೆಗೆ ಉತ್ತರ ನಾನು ಖಂಡಿತ ಹೇಳ್ತೀನಿ. ನಿಮ್ಮ ಆಸ್ಥಾನದಲ್ಲಿ ಬಂದ ನಂತರ ನೀವು ಏನಾದರೂ ಅತಿಥಿಗಳಿಗೆ ಉಪಚಾರವನ್ನು ಮಾಡೋದಿಲ್ವಾ? ಹೌದು, ಏನು ಬೇಕು ನಿಮಗೆ, ಏನು ಸೇವೆ ಬೇಕು ಅಂತ ಕೇಳಿದಾಗ ನನಗೊಂದು ಗ್ಲಾಸ್ ಹಾಲು ಬೇಕು, ಹಾಲು ತಂದು ಕೊಡ್ತೀರಾ ಅಂತ ಬಂಗಾರ ತಟ್ಟೆಯಲ್ಲಿ ಬೆಳ್ಳಿ ಗ್ಲಾಸಲ್ಲಿ ಹಾಲು ತೊಗೊಂಡು ಬಂದು ಸೇವಕಿಯರ ರಾಜನ ಹತ್ರ ಅವ್ನು ಕೊಡೋಕ್ಕೆ ಹೇಳ್ತಾರೆ. ಆದರೆ ಆ ಸಂತ ಮನುಷ್ಯ ಹೇಳ್ತಾನೆ, ಹಾಲು ನನಗೆ ಬೇಡ, ನೀವೇ ಇಟ್ಕೊಳ್ಳಿ ಅಂತ. ನಾನು ಉತ್ತರ ಹೇಳಿದ ನಂತರ ಹಾಲು ಕುಡಿತೀನಿ ಅಂತ. ಆವಾಗ ಇದು ಗ್ಲಾಸಲ್ಲಿ, ಬೆಳ್ಳಿ ಗ್ಲಾಸಲ್ಲಿ ಹಾಲಿದೆ. ಈ ಹಾಲಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ. ಏನು ಪ್ರಶ್ನೆ ನಿಮ್ಮದು? ಆ ಪ್ರಶ್ನೆ ಏನಂದರೆ, ಈ ಹಾಲಲ್ಲಿ ತುಪ್ಪ ಇದೆ ಅಥವಾ ಇಲ್ವಾ ಅಂತ ಕೇಳ್ತಾನೆ. ಅವಾಗ ಅಕ್ಬರ್ ರಾಜನಿಗೆ ದಿಗಿಲಾಗುತ್ತೆ. ಯಾಕಂದರೆ ಇದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು ಅಂತ. ಅವಾಗ ಇದೆ ಅಂತ ಹೇಳ್ತಾನೆ. ಯಾವ ರೀತಿ ಮತ್ತು ಹಾಗಾದರೆ ತೋರಿಸಿ ಅಂತ ಕೇಳಿದಾಗ ಅದು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆವಾಗ ಆ ಹಾಲಿನಲ್ಲಿರುವಂಥ ತುಪ್ಪನ ನೋಡಬೇಕಾಗಿತ್ತಪ್ಪ ಅಂದರೆ ಹಾಲನ್ನು ಕಾಯಿಸಬೇಕು, ಆರಿಸ್ಬೇಕು, ಹೆಪ್ಪರಿಸ್ಬೇಕು, ಮೊಸರು ಆಗಬೇಕು. ಆಮೇಲೆ ಅದನ್ನು ಮಜ್ಜಿಗೆ ಮಾಡಿ, ಮಜ್ಜಿಗೆಯಿಂದ ಬೆಣ್ಣೆಯಿಂದ ತುಪ್ಪ. ಯಾವ ರೀತಿ ನಾವು ಹಾಲಲ್ಲಿರುವಂತಹ ತುಪ್ಪವನ್ನು ತೆಗಿಬೇಕಾಗಿತ್ತಂದರೆ ಈ ಕ್ರಮ ಆಗುತ್ತೋ ಅದೇ ರೀತಿ ನಾವು ದೇವರನ್ನು ನೋಡಬೇಕಾದ್ರೂ ಸಹಿತ ಶಟಸ್ಥಲ ಅಂತ ಬರುತ್ತೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಒಂದೊಂದು ಸ್ಥಳವನ್ನು ಎರ್ಕೊಂತ ಹೋದಾಗ ಮಾತ್ರ ನಮಗೆ ಆ ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ನಾವು ಹೊಲಸು ದೇಹವನ್ನು ಇಟ್ಕೊಂಡು, ಹೊಲಸು ಮನಸ್ಸನ್ನು ಇಟ್ಕೊಂಡು ನಾನು ದೇವ್ರನ್ನ ನೋಡ್ತೀನಿ, ದೇವ್ರು ನನಗೆ ಪ್ರತ್ಯಕ್ಷ ಆಗಲಿ, ತಪಸ್ಸು ಮಾಡ್ತೀನಿ ಅಂತ ಹೋದರೆ ಯಾವತ್ತೂ ದೇವ್ರು ಕಾಣೋದಿಲ್ಲ. ದೇವರನ್ನ ಇರುವಿಕೆಯನ್ನು ನಾವು ಅನುಭವಿಸ್ಬೇಕಾಗಿತ್ತಪ್ಪ ಅಂದರೆ ನಾವು ಭಕ್ತನಾಗಬೇಕು, ನಮ್ಮಲ್ಲಿ ಭಕ್ತಿ ಬರಬೇಕು. ಅನನ್ಯಾಂ ಚಿಂತೆಯಂತೋ ಮಾಮನ್, ಅನನ್ಯವಾದಂತಹ ಪ್ರೀತಿ ಭಕ್ತಿಯನ್ನು ದೇವರ ಹತ್ರ ನಾವು ಇರಿಸಿದಾಗ ಮಾತ್ರ ದೇವರು ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತಾನೆ. ಈಗ ಬಹಳಷ್ಟು ಜನ ಪ್ರಶ್ನೆ, ದೇವ್ರು ಕಾಣ್ತಾ ಇಲ್ಲ, ನಾವು ದೇವ್ರನ್ನ ಹುಡುಕ್ತಾ ಭಾಳ ಜನ ಭಾಳ ಕಡೆ ಹಿಮಾಲಯಕ್ಕೆ ಹೋಗ್ತಾರೆ, ಪರ್ವತಗಳಿಗೆ ಹೋಗ್ತಾರೆ, ತಪಸ್ಸು ಮಾಡ್ತಾರೆ. ಆದರೆ ದೇವರನ್ನು ಇರುವಿಕೆಯನ್ನು ನಾವು ಇಲ್ಲೇ ಇರುವಂಥ ಜಾಗದಲ್ಲೇ ಕಂಡುಕೊಳ್ಬೋದು. ಯಾವ ರೀತಿ ಕಂಡುಕೊಳ್ಬೋದು ಏನಂದರೆ, ಈಗ ನೀವು ನೋಡ್ತಾ ಇದ್ದೀರಾ ಎಲ್ಲ ಗಿಡಗಳು ಅಲ್ಲಾಡ್ತಾ ಇದೆ. ನೀವು ನೋಡ್ಬೋದು, ಈಗ ಗಿಡಗಳು ಅಲ್ಲಾಡೋದು ನಮಗೆ ಕಾಣ್ತಾ ಇದೆ. ಯಾವುದು ಅಲ್ಲಾಡಿಸ್ತಾ ಇದೆ? ಪಂಚಭೂತಗಳಲ್ಲಿರುವಂತಹ ಗಾಳಿ ಆ ಎಲ್ಲ ಅಲ್ಲಾಡಿಸ್ತಾ ಇದೆ. ನಮ್ಮ ಗಾಳಿ ಇರುವಿಕೆಯನ್ನು ಎಷ್ಟು ನಾವು ಸಮರ್ಥನೆ ಮಾಡ್ಕೊಳ್ತೀವಿ 100%, ಅಷ್ಟೇ ಪ್ರತಿಶತ ದೇವರು ಸಹಿತ ಇದ್ದಾನೆ. ಯಾಕಪ್ಪ ಅಂದರೆ ದೇವರು ಗಾಳಿ ರೂಪದಲ್ಲಿದ್ದಾನೆ. ನಾವು ದೇವ್ರನ್ನ ಏನಾದರೂ ನೋಡಬೇಕಾಗಿತ್ತಪ್ಪ ಅಂದರೆ ಗಾಳಿಯನ್ನು ಯಾವ ರೀತಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದೇ ರೀತಿ ದೇವ್ರನ್ನು ಸಹಿತ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಉಸಿರನ್ನು ತಗೊಳ್ತೀವಿ, ನಮ್ಮ ದೇಹದಲ್ಲಿ ಗಾಳಿ ವಾಯು ಸಂಚಾರ ಆಗುತ್ತೆ. ದೇವರು ಯಾವ ರೀತಿ ಇದ್ದಾನಪ್ಪ ಅಂದರೆ ದೇವರಿದ್ದಾನೆ, ಆದರೆ ಈ ಸೃಷ್ಟಿಯಲ್ಲಿ ಗಾಳಿ ಥರ ಇದ್ದಾನೆ. ನಾವು ಗಾಳಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಏನೋ ಸ್ಪರ್ಶದಿಂದ ಗಾಳಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ದೇವ್ರು ಯಾವ ರೀತಿ ಇದ್ದಾನಪ್ಪ ಅಂದರೆ ಗಾಳಿ ಥರ, ಗಾಳಿಯನ್ನು ಯಾವ ರೀತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲೋ ಅನುಭವಿಸ್ಲಿಕ್ಕೆ ಸಾಧ್ಯ ಆ ರೀತಿ ದೇವರು ಇದ್ದಾನೆ. ಎರಡನೇ ಪ್ರಶ್ನೆ ಏನು ಅಂತ ಕೇಳ್ತಾನೆ. ಎರಡನೇ ಪ್ರಶ್ನೆ ಏನಂದರೆ, ದೇವರು ಇದ್ದಾನೆ ಅಂತ ಒಂದು ಸಮರ್ಥನೆ ಕೊಟ್ರಿ. ಓಕೆ, ದೇವರಿದ್ದಾನಂದರೆ ಎಲ್ಲೆಲ್ಲಿದ್ದಾನೆ? ಅವಾಗ ಆಸ್ಥಾನದಲ್ಲಿರುವಂತಹ ಎಲ್ಲರಿಗೆ ಆಜ್ಞೆಯನ್ನು ಮಾಡ್ತಾನೆ. ಏನಂದರೆ, ಇಲ್ಲಿ ಆಸ್ಥಾನದಲ್ಲಿರುವಂಥ ಎಲ್ಲ ದೀಪಗಳನ್ನು ಆರಿಸಿಬಿಡಿ, ಕೇವಲ ಒಂದು ದೀಪ ಮಾತ್ರ ಮಧ್ಯದಲ್ಲಿಡಿ ಅಂತ ಹೇಳ್ತಾನೆ. ಅವಾಗ ಹೇಳಿದಾಗ ಎಲ್ಲ ದೀಪಗಳನ್ನ ಆರಿಸಿ ಮಧ್ಯದ ಒಂದು ದೀಪ ತಂದಿರ್ತಾರೆ. ಆವಾಗ ಮತ್ತೆ ಪ್ರಶ್ನೆ ಕೇಳ್ತಾನೆ ಸಿಂಹಾಸನದಲ್ಲಿ ಕುಳಿತಿರುವಂಥ ಸಂತ ಜ್ಞಾನಿ ಅಕ್ಬರ್ ರಾಜ, ಈ ದೀಪಕ್ಕೆ ಯಾವ ಕಡೆ ಮುಖ ಇದೆ ಹೇಳು, ನಾನು ದೇವರು ಎಲ್ಲಿದ್ದಾನೆ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಆವಾಗ ನಾವು ಯಾವ ಕಡೆ ಹೋಗಿ ನೋಡಿದ್ರೂ ಸಹಿತ ದೀಪಕ್ಕೆ ನಮ್ಮ ಕಡೆ ಕಾಣುತ್ತೆ, ದೀಪಕ್ಕೆ ಮುಖ ಅಂತ ಇಲ್ಲ. ಹಂಗೆ ಅದೇ ರೀತಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಂತ ವಚನ ಸಹಿತ ಬರೀತಾರೆ. ದೇವರನ್ನು
ನಾವು ಇರುವಿಕೆಯನ್ನು ಅಥವಾ ಯಾವ ರೀತಿ ವ್ಯಾಪಕವಾಗಿದೆನಪ್ಪ ಅಂದರೆ ಗಾಳಿ, ನಾವು ಉದಾಹರಣೆ ಗಾಳಿಯನ್ನು ಕೊಟ್ಟಿದ್ದಲ್ವ, ಗಾಳಿ ಇರುವಂತಹ ಸ್ಥಳನೇ ಇಲ್ಲ. ಗಾಳಿ ಒಂದು ವೇಳೆ ಬಂದಾಯ್ತಂದರೆ ಎಲ್ಲ ಸೃಷ್ಟಿ ಸ್ತಬ್ಧವಾಗಿಬಿಡುತ್ತೆ. ಅದಕ್ಕೋಸ್ಕರ ದೇವರು ಗಾಳಿ ಥರ ಪ್ರತಿಯೊಂದರಲ್ಲಿ ಅಣು, ಋಣ, ತೃಣ, ಕಾಷ್ಟಾದಿಗಳಲ್ಲಿ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ. ಅದಕ್ಕೋಸ್ಕರ ದೇವರು ಇದ್ದಾನೆ, ಆದರೆ ಗಾಳಿ ರೂಪದಲ್ಲಿ. ಮತ್ತು ದೀಪದ ಮುಖದ ಥರ ದೇವರಿದ್ದಾನೆ ಅಂತ ಸಮರ್ಥನೆಯನ್ನು ಕೊಡ್ತಾರೆ. ಮೂರನೇ ಪ್ರಶ್ನೆ ಏನಂದರೆ, ದೇವರಿದ್ದಾನೆ ಅಂದರೆ ಈಗ ಏನು ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ. ಅವಾಗ ನಿನ್ನಂಥ ಮೂರ್ಖ ರಾಜನನ್ನು ಸಿಂಹಾಸನದಿಂದ ಕೆಳಗಿಳಿಸಿ ನನ್ನಂಥ ಜ್ಞಾನಿ ಕಡೆಯಿಂದ ನಿನಗೆ ಆ ದೇವರ ಇರುವಿಕೆಯ ಉಪದೇಶವನ್ನು ಮಾಡಿಸ್ತಾ ಇದ್ದಾನೆಲ್ಲ, ಕೇಳೋದು ಮತ್ತು ಹೇಳುವುದನ್ನು, ಕ್ರಿಯೆಯನ್ನು ಅದೇ ದೇವರು ಮಾಡಿಸ್ತಾ ಇದ್ದಾನೆ, ಅದೇ ದೇವ್ರ ಕೆಲಸ ಅಂತ ಬಹಳ ಒಳ್ಳೆಯ ರೀತಿಯಿಂದ ಉತ್ತರವನ್ನು ಕೊಡ್ತಾರೆ. ಆವಾಗ ಅಕ್ಬರ್ ರಾಜ ಅವರಲ್ಲಿ ಹೇಳಿರುವಂತಹ 3 ಪ್ರಶ್ನೆಗೆ ಉತ್ತರವನ್ನು ಕೇಳಿ ಅವರಿಗೆ ಸಾಷ್ಟಾಂಗವನ್ನು ಹಾಕಿ ತಮ್ಮ ಆಸ್ಥಾನದಲ್ಲಿ ತಾವು ಇರಬೇಕು ಅಂತ ಕೇಳಿಕೊಂಡು ಅವರಿಗೆ ಆತಿಥ್ಯವನ್ನು ಮಾಡಿ ನಮಸ್ಕರಿಸಿ ಸತ್ಕರಿಸಿ ಕಳಿಸ್ತಾನೆ. ಅದಕ್ಕೋಸ್ಕರ ನಾವು ದೇವರನ್ನು ಕಾಣಬೇಕಾಗಿತ್ತಪ್ಪ ಅಂದರೆ ಹೊಲಸು ದೇಹವನ್ನು, ಮನಸ್ಸನ್ನು ಇಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಿ ಅಥವಾ ಎಲ್ಲೆಲ್ಲೂ ಹೋಗಿ ನಾವು ಕಾಣಬೇಕಾಗಿಲ್ಲ. ಇರುವಂತಹ ಸ್ಥಳದಲ್ಲಿಯೇ ಆ ಪರಮಾತ್ಮನ ಕಂಡುಕೊಳ್ಬೋದು. ಒಳ್ಳೆಯ ಇದರಿಂದ ನಮ್ಗೆ ತಿಳಿಸ್ಕೊಟ್ರೆ ಧನ್ಯವಾದಗಳು. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಇದೇ ರೀತಿ ಆಧ್ಯಾತ್ಮಿಕ, ಧಾರ್ಮಿಕ, ಜ್ಯೋತಿಷ್ಯ, ವಾಸ್ತು ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನ ನಮ್ಮ ಚಾನಲಿಂದ ಅಪ್ಲೋಡ್ ಆಗುತ್ತೆ. ಖಂಡಿತ ನಮ್ಮ ಚಾನಲ್ ಪ್ರೋತ್ಸಾಹಿಸಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರಗಳು.